ಹಾಯ್ ಎವ್ರಿವನ್, ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಾನು ಈಗ ನಮ್ಮ ಊರಿಗೆ ಹೋಗಿದ್ದೆ. ಹೋಗಿ ಮತ್ತು ಈಗ ಜಸ್ಟ್ ನಾನು ಬಂದು ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ವಿಡಿಯೋ ಎದಕ್ಕೆ ಹೋಗಿದ್ದೆ ಏನಿಲ್ಲ ಅಂತೇಳಿ ನಿನ್ನೆ ಬ್ಲಾಗ್ನಲ್ಲಿ ನೀವು ನೋಡಿರಿ. ಹಾಗಾಗಿ ಕ್ರಿಯೇಟರ್ ಗೈಡ್ ಕನ್ನಡ ಸರ್ಗೆ ಮೀಟ್ ಆಗಕ್ಕೆ ಹೋಗಿದ್ವಿ ನಾವು. ಹಾಗಾಗಿ ಅಲ್ಲಿಂದ ಈಗ ಜಸ್ಟ್ ಬಂದು ಊಟ ಎಲ್ಲ ಮಾಡ್ಕೊಂಡಿಂದ ಸ್ವಲ್ಪ ಮಾತಾಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್. ನಾನು ಹೋಗಿದ್ದೆಲ್ಲ ಮಕ್ಕಳು ಭಾಳ ಬೇಜಾರು ಮಾಡ್ಕೊಂಬಿಟ್ಟಿದ್ರು. ಮಮ್ಮಿ ಯಾವಾಗ ಬರ್ತಿ ಅಂತ ಹೇಳಿ ಎಷ್ಟು ಇದು ಮಾಡಕತ್ತಿದ್ರಿ. ಇಬ್ರಿಗ ಮಗನ್ಗೆ ಮತ್ತು ಮಗಳಿಗೆ ಇಲ್ಲೇ ಬಿಟ್ಟು ಹೋಗಿದ್ದೆ ಮಮ್ಮಿ ಹತ್ರ. ಹಾಗಾಗಿ ನಮ್ಮ ಪಪ್ಪ ನಾವು ನೋಡ್ಕೊತೀನಿ ಹೋಗಮ್ಮ ಅಂತ ಹೇಳಿದರು. ಹಾಗಾಗಿ ನಾವು ಹೋಗಿ ಮತ್ತು ಈಗ ಜಸ್ಟ್ ಬಂದಿದ್ದು ನೋಡಿರಿ ಫ್ರೆಂಡ್ಸ್. ಮತ್ತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನಿದೆ ಅಲ್ಲಿಂದು ಬರೋದು ಮತ್ತು ಇಲ್ಲಿ ನಮ್ಮ ಮನೆಗೆ ಬಂದಿಂದು ಇವತ್ತಿನ ಬ್ಲಾಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಜಸ್ಟ್ ನಾನು ಊಟ ಮಾಡಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಫುಲ್ ವಾಚ್ ಮಾಡಿರಿ. ಹಾಗಾದ್ರೆ ನಿಮಗೆಲ್ಲ ವಿಡಿಯೋನಲ್ಲಿ ಏನೇನಿದೆ ಇವತ್ತು ಅಂಥೇಳಿ ನಿಮ್ಗೆ ಗೊತ್ತಾಗೋದ್ರಿ ಫ್ರೆಂಡ್ಸ್. ಹಾಗಾಗಿ ನನ್ನ ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದರೆ ಬರೋದು ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾ ಇರುತ್ತೆ. ಯಾಕಂದರೆ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ರೀ. ಹಾಗಾದರೆ ನೀವು ವಾಚ್ ಮಾಡ್ಬೋದು ರೀ. ಹಾಗಾಗಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಇದು ವಿಡಿಯೋ ಇವತ್ತಿಂದು ಇಷ್ಟ ಆಯ್ತಂದರೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿದರೆ ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಹಾಗಾಗಿ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡಿದರೆ ಚಲೋ ಆಗುತ್ತೆ. ಓಕೆ ಫ್ರೆಂಡ್ಸ್, ಬ್ಲಾಗಿಂಗ್ ಇವತ್ತಿನ ನೋಡಿರಿ. ಬಂದಿದ್ದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಮತ್ತು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಎಂಜಾಯ್ ಮಾಡಿಂದ ಮತ್ತೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಏನೇನಿದೆ ಎಲ್ಲ ನೋಡ್ಕೊಳ್ಳಿ. ಚಲೋ ಆದರೆ ಕಮೆಂಟ್ನಲ್ಲಿ ಹೇಳಬೇಕು ರೀ ನೀವೆಲ್ಲರೂ. ಓಕೆ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾನು ಊರಿಗೆ ಹೋಗ್ತಾ ಇದ್ದೆ. ಇಲ್ಲೇ ನಮ್ಮ ಸಬ್ಸ್ಕ್ರೈಬರ್ ನನಗೆ ಸಿಕ್ಕರು, ಮಾತಾಡಿದ್ರು. ನಂದು ಚಾನಲ್ ನಂದು ವಿಡಿಯೋಸ್ ಅವ್ರು ನೋಡ್ತಾರಂತ್ರಿ. ಅಂಟಿ ಮಾತಾಡ್ತಾರೆ ನೋಡ್ರಿ. ಮಾತಾಡ್ರಿ ಸಪೋರ್ಟ್ ಮಾಡಿರಿ ಮೇಡಮ್, ಸಪೋರ್ಟ್ ಮಾಡಿರಿ ಅಂತ ಹೇಳಕತ್ತಾರ್ರಿ ಇವರು. ಮತ್ತು ನಮ್ದು ವಿಡಿಯೋ ನೋಡ್ತೀರೇನ್ರಿ? ಇದನ್ನ ಇಷ್ಟ ಆಗುತ್ತೆ ನಮ್ದು. ಶೇರ್ ಮಾಡಿರಿ ಮೇಡಮ್, ಶೇರ್ ಮಾಡಿರಿ ಅಂತ ಹೇಳಕತ್ತಾರ್ರಿ ಇವರು. ನಮ್ದು ವಿಡಿಯೋಸ್ ನೋಡ್ತಾರಂತ್ರಿ. ನನಗೂ ಭಾಳ ಖುಷಿ ಆಯ್ತು ರೀ ಇವ್ರು ನೋಡಿ. ಈಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ತವ್ರ ಮನೆಗೆ. ಮತ್ತು ನಿನ್ನೆ ಬಂದಿದ್ದೆ ನಾನು, ಮತ್ತು ಇವತ್ತು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅಲ್ಲಿದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಇದನ್ನು. ನೋಡ್ರಿ ಫ್ರೆಂಡ್ಸ್, ಇವರು ಆಂಟಿಯವರು ಇದು ಚಪಾತಿ ಮತ್ತು ರೊಟ್ಟಿ, ಹೋಳ್ಗೆ ಎಲ್ಲ ಥರ ಮಾಡ್ತಾರಂತ್ರಿ. ಇವ್ರಿಗೆ ನೀವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರಂದ್ರೆ, ಮತ್ತು ಮನೆಗೂ ಬಂದು ಮಾಡಿಕೊಡ್ತಾರಂತ್ರಿ ಇವ್ರು ಪಾಪ. ಹಾಗಾಗಿ ಇವತ್ತು ಏನಾರ ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳಿದರೆ ನಾನು ನಿಮ್ಗೆ ನಂಬರ್ ಕೊಡ್ತೀನಿ ರೀ. ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಂಗೆ. ಇವ್ರು ಹೇಳ್ತಾರೆ ಏನೇನು ಮಾಡ್ತೀರಂಟಿ ನೀವು? ಹೋಳಿಗೆ, ಚಪಾತಿ, ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ಮಾಡ್ತೀವಿ. ಹೂರ್ಣದು ಮತ್ತು ಶೇಂಗಾದ ಹೋಳಿಗೆ ಎಲ್ಲ ಮಾಡ್ತೀವಿ. ಶೇಂಗಾದ ಹೋಳಿಗೆ, ಸ್ವಲ್ಪ ಜೋರು ಮಾತಾಡ್ರಿ. ಹೂರ್ಣ ಹೋಳಿಗೆ, ಶೇಂಗಾದ ಹೋಳಿಗೆ ಎಲ್ಲ ಮಾಡ್ತೇವೆ. ಎಲ್ಲ ಥರ ಮಾಡ್ತಾರಂತ್ರಿ ಪಾಪ ಇವ್ರಿಗೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡಿರಿ ಪ್ಲೀಸ್. ಬಿಜಾಪುರದಲ್ಲಿ ಇರ್ತಾರೆ ರೀ ಇವ್ರು. ನೀವು ನಂಬರ್ ಕೇಳಿದರೆ ನಾನು ಖಂಡಿತವಾಗಿ ನಿಮ್ಗೆ ನಂಬರ್ ಕೊಡ್ತೀನಿ ರೀ. ಒಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಂದು ಇಂಥದ್ದು ಕೇಳಿದ್ರೆ ನಿಮ್ಗೆ ಭಾಳ ಇದಾಗುತ್ತೆ ರೀ. ಪಾಪ ವಿಡಿಯೋಸ್ ನೋಡ್ತಾರಂತ್ರಿ. ಮತ್ತು ಏನು ಮಾಡ್ತೀರಿ ಆಂಟಿ ಅಂತ ಕೇಳಿದ್ರೆ ಇವರೆಲ್ಲ ನನಗೆ ಹೇಳಿದರು. ಹಾಗಾಗಿ ನೀವು ಪ್ಲೀಸ್ ನಿಮ್ಗೆಲ್ಲರೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ. ನಿಮ್ಗೆ ಯಾರಿಗಾರ ಈ ಥರ ಆರ್ಡ್ರಲಿಂದ ಮಾಡಿಸ್ಕೋಬೋದು, ಮನೆಗಾರ ಬಂದು ಮಾಡ್ತಾರಂತ್ರಿ. ಬಿಜಾಪುರ್ನಲ್ಲಿ ನಂದು ಯಾರು ವೀಡಿಯೋಸ್ ನೋಡಕತ್ತಾರ ಪಾಪ ಅವ್ರಿಗೆ ಹೆಲ್ಪ್ ಮಾಡಿರಿ. ಮತ್ತು ನಾನು ನೀವು ನಂಬರ್ ಕೇಳಿದ್ರೆ ನಂಬರನ್ನು ಕೊಡ್ತೀನಿ ರೀ ಫ್ರೆಂಡ್ಸ್ ನಿಮಗೆಲ್ಲರಿಗೂ. ಓಕೆ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಅವರು ಆಂಟಿಗಂತೂ ಮಾತಾಡ್ಸೀನಿ. ಈಗ ನಾವು ಇದು ಆಲ್ಮಟ್ಟಿ ಡ್ಯಾಮ್ ರೀ ಇದು. ಇಲ್ಲೇ ಸ್ಟಾಪ್ ಆಗಿತ್ತು ಬಸ್ ಒಂದು 2 ನಿಮಿಷ. ಹಾಗಾಗಿ ಮತ್ತೀಗ ಸ್ಟಾರ್ಟ್ ಆಯ್ತು ರೀ ಬಸ್. ಇದು ಆಲ್ಮಟ್ಟಿ ಡ್ಯಾಮ್ ರೀ ಇದು. ನೀರು ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಕತ್ತಿದೆ. ಇದು ವ್ಯೂ ನಂಗೆ ನೋಡೋಕೆ ಭಾಳ ಇಷ್ಟ ರೀ.
ಹಾಗಾಗಿ ಯಾವಾಗಲೂ ನಾನು ನೋಡ್ತಾನೆ ಇರ್ತೀನಿ ರೀ. ಇದು ನೋಡಿರಿ ಫ್ರೆಂಡ್ಸ್, ಎಷ್ಟು ಗ್ರೀನಾಗಿ ಎಷ್ಟು ಮಸ್ತ್ ಕಾಣಕತ್ತಿದೆ. ಮತ್ತು ಇಲ್ಲಿ ಸುತ್ತಲೂ ನೋಡಿರಿ ಫ್ರೆಂಡ್ಸ್, ಎಷ್ಟು ತೆಂಗಿನ ಗಿಡ ಎಲ್ಲ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ವ್ಯೂ ನೋಡೋಕೆ ಕಣ್ಣಿಗೆ ಭಾಳ ಖುಷಿ ಆಗುತ್ತೆ ರೀ. ಒಂಥರ ಖುಷಿ ರೀ ಇಂಥದ್ದು ಎಲ್ಲ ನೋಡಬೇಕಂದ್ರೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಇದು ರೇಗಡ್ ಅಂತಾರಲ್ಲ, ರೇಗಡ್ ಹೊಲ ರೀ ಇದು. ಏನೋ ಇಲ್ಲಿ ಬಿತ್ತಿಲ್ಲ ಅನಿಸುತ್ತಾ, ಮತ್ತು ಮಳೆ ಆದರೆ ಅವರು ಏನಾರ ಹಾಕ್ತಿರ್ಬೋದು. ಈಗ ಸಂಗಮ್ ಕ್ರಾಸ್ಗೆ ಬಂದೀವಿ ನೋಡಿರಿ ಫ್ರೆಂಡ್ಸ್. ಇದು ಆಗಿಂದ ನೆಕ್ಸ್ಟು ಮತ್ತೆ ಹುನ್ಗುಂದ್ರಿ. ಹುನ್ಗುಂದ್ನಲ್ಲಿ ಆಂಟಿ ಅವರು ಇಳ್ಕೊತಾರಂತ್ರಿ ಫ್ರೆಂಡ್ಸಲ್ಲೇ. ಪಾಪ ನೋಡ್ರಿ, ನಾವು ಯಾರ್ದಾರ ತೊಂದರೆಯಲ್ಲೇ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ರೀ. ಅವ್ರದ್ದು ಶಾಪ್ರಿ ಇದೆ ಅಂತೆ ಬಿಜಾಪುರ್ನಲ್ಲಿ. ಹಾಗಾಗಿ ನಾನು ನನ್ನ ವಿಡಿಯೋಸ್ ನೋಡ್ತೀನಮ್ಮ ನಿಮ್ಮದು ಅಂತ ಹೇಳಿದ್ರು ನನಗೆ. ನಾನು ನೀರು ಕುಡಿಯೋಕಂಥೇಳಿ ಸ್ಕಾರ್ಫ್ ತೆಗ್ದಿದ್ದೆ. ಅವ್ರು ನಾನು ನೋಡಿ ನಿಮ್ಮದು ಚಾನಲ್ ಐತಲ್ಲಮ್ಮ ಅಂತಂದರು. ಹೌದ್ರಿ ಅಂತಂದೆ ನಾನು. ಅಲ್ಲಿಂದ ನನಗೆ ಭಾಳ ಖುಷಿ ಆಯ್ತು ರೀ ಅವ್ರು ಮಾತಾಡಿದ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಆಂಟಿ ಹೋದರು ಮತ್ತು ನಮ್ಮೂರನ್ನ ಬಂತು. ನಮ್ಮ ಬ್ರದರ್ ನನಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದರು ಬಸ್ ಸ್ಟ್ಯಾಂಡಿಗೆ. ಈಗ ನಾವು ಹೋಗ್ತಾಯಿದ್ದೀವಿ. ನನ್ನ ಮಗ ಬಂದಾನ ಮತ್ತು ನಮ್ಮ ಬ್ರದರ್ ಬಂದಾರ. ಈಗ ನಾವು ಮನೆಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಮನೆಗೆ ಹೋಗಿಂದ ಮತ್ತು ಅಲ್ಲಿದ ಬ್ಲಾಗ್ ನಿಮಗೆ ತೋರಿಸ್ತೀನಿ ರೀ. ಮಕ್ಕಳಂತರೂ ಭಾಳ ಇದು ಮಾಡಾಕತ್ತಿದ್ರು, ಯಾವಾಗ ಬರ್ತೀವಿ ಮಮ್ಮಿ ಅಂಥೇಳಿ ಎಷ್ಟು ಇದು ಮಾಡಿದರು. ಫೋನ್ ಮಾಡಿ ಕೇಳಾಕತ್ತಿದ್ರು. ಒಂದೇ ದಿನ ಹೋಗಿದ್ದೆ, ಇಷ್ಟು ಕೇಳ್ತಾಯಿದ್ರು. ನನಗೂ ಭಾಳ ನೆನಪಾಗಕತ್ತಿತ್ತು ರೀ ಮಕ್ಕಳದು. ಹಾಗಾಗಿ ನಿನ್ನೆ ಹೋಗಿದ್ದೆ, ಇವತ್ತು ಮತ್ತೆ ವಾಪಸ್ ಬಂದುಬಿಟ್ಟಿನಿ ರೀ ನಮ್ಮೂರಿಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗಿ ಮತ್ತು ಅಲ್ಲಿ ಬ್ಲಾಗ್ ಏನೇನಿದೆ ಎಲ್ಲ ಶೂಟ್ ಮಾಡಿಂದ ನಿಮಗೆ ಎಲ್ಲ ಬ್ಲಾಗ್ ಸಿಗುತ್ತೆ ರೀ ಫ್ರೆಂಡ್ಸ್. ಇರೋ ಪಾರ್ಕ್ ಅಂತ್ರಿ ಇದು, ಇಲ್ಲೇ ಬರ್ತಾರಂತೆ. ನನ್ನ ಮಗ ತೋರಿಸ್ತಾಕತ್ತಾನ. ಈಗ ನೋಡಿರಿ ಫ್ರೆಂಡ್ಸ್, ಮನೆ ಬಂತು. ಈಗ ನಾನು ಇಳಿದು ಮನೆಗೆ ಹೋಗ್ತೀನಿ ರೀ. ಮನೆಗೆ ಹೋಗಿಂದ ನನ್ನ ಮಗಳು ಬಂದಿಲ್ಲ ಕರೆಯಾಕ, ಮನ್ಯಾಗ ಇದ್ಲಕ್ಕಿ. ಫೋನ್ ಮಾಡಿದ್ಲು ನನಗೆ, ಬಂದಿರೇನು ಮಮ್ಮಿ ಅಂಥೇಳಿ. ಬಂದಿ ನೋಡಮ್ಮ ಅಂತಂದೆ ನಾನು. ಈಗ ನೋಡಿರಿ ಫ್ರೆಂಡ್ಸ್, ಆಕೆ ಎಷ್ಟು ಖುಷಿ ಆಗ್ತಾಳಾಕಿ. ಈಗ ನಾನು ಹೋಗ್ತೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ, ಹಾಗಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ರೀ. ವೀಡಿಯೋಸ್ ಸಪೋರ್ಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಿದ್ರೇನು ಇದು ಆಗಲ್ರಿ. ಸಪೋರ್ಟ್ ನೀವೆಲ್ಲ ನಿಮ್ಮ ಜೊತೆ ನಾವು ನಿಮ್ಮ ಸಪೋರ್ಟ್ ಇದ್ದರೆ ನಮ್ಗೆ ಮುಂದೆ ಬರೋಕ್ಕೆ ಸಾಧ್ಯ ರೀ ಫ್ರೆಂಡ್ಸ್. ನಾಚ್ಕೋಬಾರ್ದು. ಸಪೋರ್ಟ್ ಬೇಕಂದರೆ ಪಾಪ ನಿಮಗೂ ಇದು ಆಗುತ್ತೆ ರೀ. ಸಪೋರ್ಟ್ ಮಾಡಬೇಕು ನೀವು ಚಾನಲ್ಗೆ ಅಂಥೇಳಿ ನಿಮಗೂ ಅನ್ಸುತ್ತೆ ರೀ. ಹಂಗಂದ್ರೆ ನೀವು ನಮಗೂ ಸಪೋರ್ಟ್ ಮಾಡ್ತೀರಿ, ಇಲ್ಲಾಂದರೆ ಹೆಂಗೆ ಮಾಡೋಕ್ಕೆ ಬರ್ತೀರಿ, ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಹೋಗ್ತಾ ಇದ್ದೀನಿ. ಮತ್ತು ನನ್ನ ಮಗಳು ಬಂದು ನೋಡ್ರಿ ಎಷ್ಟು ಇದು ಮಾಡಕತ್ತಾಳಕಿ. ಈಗ ಸುಫಿಯಾನ್ ರೀ ನಮ್ಮ ತಮ್ಮನ ಮಗ ಮತ್ತು ನನ್ನ ಮಗ ರೀ, ಎಲ್ಲರೂ ಖುಷಿಯಾಗ್ಯಾರಿ. ಏನು ತಂದು ಮಮ್ಮಿ ಅಂಥೇಳಿ ನೋಡಿರಿ ನಂದು ಪರ್ಸ್ ಚೆಕ್ ಮಾಡಕತ್ತಾರ. ನನ್ನ ನೋಮನ್ಗೆ ಭಾಳ ನೆನಪಾಗಿತ್ತತ್ರಿ ನಂದು. ಊಟ ಮಾಡಿಸ್ ಮಮ್ಮಿ ಅಂತ ಹೇಳಕತ್ತಾನ. ಊಟ ಮಾಡಿಲ್ಲ ಅಂತ್ರಿ ಆತ. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಾನು ಇದು ಜೋಳದ ರೊಟ್ಟಿ ರೀ, ಇದು ಬೇಸನ್ ಮತ್ತು ಚಿಕನ್ ಸಾಂಬಾರು ಮಾಡ್ಯಾರ್ರಿ ಮಮ್ಮಿ. ಹಾಗಾಗಿ ಈಗ ನನಗೂ ಭಾಳ ಹೊಟ್ಟೆ ಹಸಿಯಾಗ್ಬಿಟ್ಟಿತ್ತು ರೀ. ನಾನು ಮತ್ತು ನನ್ನ ಹಸ್ಬೆಂಡ್ ನಾಷ್ಟ ಮಾಡಿ ಬಂದಿದ್ವಿ ಪೂರಿ. ನಂಗೆ ಬಿಟ್ಟು ಪಾಪ ಅವ್ರದ್ದು ಕೆಲಸ ಇತ್ತಂತೆ, ಅವ್ರು ಹೋದರು. ನಾನು ಒಬ್ಬಳೇ ಬಂದೀನಿ ರೀ ಮತ್ತೆ ವಾಪಸ್ ಊರ್ಲಿಂದ. ಮತ್ತು ಆಮೇಲೆ ಒಂದು 2 ಡೇಸ್ ಬಿಟ್ಟು ಬರ್ತಾರಂತೀರಿ ನಮ್ಮ ಹಸ್ಬೆಂಡ್. ಈಗ ನೋಡಿರಿ ಮಗನಿಗೆ ಊಟ ಮಾಡ್ಸಕತ್ತೀನಿ. ಈಗ ರೊಟ್ಟಿ ತಿನ್ನಂಗಿಲ್ಲ ರೀ ಭಾಳ ಇತ್ತಾಗ. ನಾನು ಬಂದಿದ್ದು ಖುಷಿಲಿಂದ ರೊಟ್ಟಿ ಊಟ ಮಾಡಕತ್ತಾನೆ ನೋಡಿರಿ ಫ್ರೆಂಡ್ಸ್. ಇಲ್ಲಾಂದರೆ ಬರೀ ಚಪಾತಿ ತಿಂತಾನಿತ್ತ. ನನಗೆ ಒಂಥರ ಆಶ್ಚರ್ಯ ಆಯ್ತು ಇವತ್ತು ಇದು ರೊಟ್ಟಿ ಊಟ ಮಾಡಕತ್ತಾನೆ ಅಂತೇಳಿ. ಸುಫಿಯಾನ್, ಏನು ಮಾಡಕತ್ತಿ? ಮೆಹಂದಿ ಹಾಕಾಕತ್ರೇನು? ಈಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ಜಸ್ಟ್ ಊರ್ಲಿಂದ ಬಂದೀನಿ. ಊಟ ಮಾಡಿ ಇಲ್ಲೇ ಕುಂತೀವಿ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮ ವೈನಿಗೆ ಮೆಹಂದಿ ಹಾಕಾಕತ್ತಾರ ನಮ್ಮ ಮಗಳಿಗೆ ಜಾರುಗ. ಈಗ ಸ್ಟಾರ್ಟ್ ಮಾಡ್ಯಾರ. ಫುಲ್ ಆಗಿಂದ ತೋರಿಸ್ತೀನಿ ರೀ ಯಾವ ಥರ ಏನೇನು ಹಾಕ್ಯಾರ ಅಂತೇಳಿ. ಮತ್ತು ಇಲ್ಲಿ ನಮ್ಮ ಮಮ್ಮಿ ಕುಂತಾರ್ರಿ. ಈಗ ಚಹಾ ಕುಡಿಬೇಕು ನೋಡಿರಿ ಫ್ರೆಂಡ್ಸ್. ಈಗ ಸಾಯಂಕಾಲ ಟೈಮ್ ಆಗೈತೆ. ಈಗ ಜಸ್ಟ್ ನಾನು ಬಂದು ಒಂದು ಸ್ವಲ್ಪ ಹೊತ್ತಾಯ್ತು ರೀ, 1/2 hour ಆಯಿತು. ಊಟ ಮಾಡ್ಕೊಂಡು ಈಗ ಕುಂತೀನಿ ನೋಡಿರಿ. ಇವರು ಮೆಹಂದಿದು ನಡೆದೈತೆ ರೀ ಇವ್ರದ್ದು. ನೋಡಿರಿ ಫ್ರೆಂಡ್ಸ್, ಇವರು ಈಗ ಅನ್ನಕ್ಕೆ ಇಟ್ಟಾರ ಮತ್ತು ರೈಸ್ ಎಲ್ಲ ವಾಶ್ ಮಾಡಿ ತೊಳೆದು ಇಲ್ಲಿ ಇಟ್ಟಾರ್ರಿ ಫ್ರೆಂಡ್ಸ್. ಈಗ ಚಹಾ ಮಾಡಿದರು. ಎಲ್ಲರೂ ಚಹಾ ಕುಡ್ತಾರೆ, ನಾನೇ ಕುಡ್ದಿದ್ದಿಲ್ಲ. ಸ್ವಲ್ಪ ಊರ್ಲಿಂದ ಬಂದಿಂದ ನಾನು ಫ್ರೆಶ್ ಆಗಿ ಈಗ ನಾನು ಚಹಾ ಕುಡಿಯಾಕತ್ತೀನಿ ರೀ. ಭಾಳ ಸೆಕೆ ಐತಲ್ಲ, ಹಾಗಾಗಿ ಸ್ವಲ್ಪ ಜಳಕ ಮಾಡಿ ಈಗ ನೋಡಿರಿ ಫ್ರೆಂಡ್ಸ್ ಫ್ರೆಶ್ ಆಗಿ ನಾನು ಚಹಾ ಕುಡಿಯಾಕತ್ತೀನಿ. ಫಸ್ಟ್ ನಂಗೆ ಬಾ ಅಂದರು,
ಒಳ್ಳೆ ನಾನು ಫ್ರೆಶ್ ಅಪ್ ಆಗಿ ನಾನು ಚಹಾ ಕುಡಿತೀನಿ ಅಂತ ಹೇಳಿದೆ. ಮತ್ತು ಸ್ವಲ್ಪ ಖಾರನ ತೊಗೋಬೇಕು ರೀ ಇದು ಚಹಾ ಜೊತೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ವೈನಿ ಇದು ತೊಳೆದು ಕೊಡಕತ್ತಾರ. ಈಗ ನಾನು ಚಹಾ ಹಾಕ್ಕೊಂಡು ಈಗ ಹೊರಗೆ ಹೋಗಿ ಚಹಾ ಕುಡಿತೀವಿ. ನಾವು ಇಬ್ಬರು ಇಲ್ಲಿ ನಿಂತೀವಿ ಅಂತ ಹೇಳಕತ್ತೀನಿ ರೀ. ಪಾಪ ಭಾಳ ಒಳ್ಳೆಯವ್ರು ಇದ್ದಾರೆ ಇವರು, ಎಲ್ಲರಿಗೂ ಭಾಳ ಜೀವ ಮಾಡ್ತಾರೆ. ಬೇರೆಯವ್ರು ಯಾರಲ್ಲ ಇವರು, ನಮ್ಮ ಮಾಮನ ಮಗಳನ್ನ. ಈಗ ನೋಡಿ ಫ್ರೆಂಡ್ಸ್, ನಮಗಿಂತ ಸಣ್ಣವರು ಮತ್ತು ವೈನಿ ಆಗ್ತಾರೆ ಅಂತ ಹೇಳಿ ನಾನು ವೈನಿ ಅಂತ ಹೇಳಕತ್ತೀನಿ. ಹೆಸರಿನಿಂದನೇ ಕರಿತೀನಿ ರೀ ನಾನು ನಿಮ್ಮ ಮುಂದೆ. ಈಗ ಹಂಗೆ ಹೇಳಕ್ಕೆ ಚಲೋ ಅನ್ಸಲ್ಲ, ಹಾಗಾಗಿ ಹೇಳಕತ್ತೀನಿ ರೀ ಫ್ರೆಂಡ್ಸ್. ಅವರು ಭಾಳ ಒಳ್ಳೆಯದಾರಿ, ಭಾಳ ಜೀವ ಮಾಡ್ತಾರೆ ನಮ್ಮ ಮಕ್ಳಿಗೆ ಮತ್ತು ನನಗೆ. ಎಲ್ಲರಿಗೂ ಭಾಳ ರೆಸ್ಪೆಕ್ಟ್ ಕೊಟ್ಟು, ನಮ್ಮ ಮಮ್ಮಿಗೆ, ನಮ್ಮ ಪಪ್ಪಾಗೆ ಎಲ್ಲರಿಗೂ ಭಾಳ ಇದು ಮಾಡ್ತಾರೆ, ಭಾಳ ಎಲ್ಲ ರೀತಿಯಿಂದ ನೋಡ್ಕೊತಾರೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನಮ್ಗೆ ಬಿಸ್ಕೆಟ್ ಕೊಟ್ಟಾರ ಅವರು. ಬರೀ ಚಹಾ ಕುಡಿಯಾಕತ್ತೈತಿ, ಮತ್ತು ದೀದಿ ಬಿಸ್ಕಿಟ್ ತೊಗೋರಿ ಅಂಥೇಳಿ ಬಿಸ್ಕಿಟ್ ತಂದು ಕೊಟ್ಟಾರ. ಈಗ ನಾನು ಚಹಾ ಕುಡಿತೀನಿ ಫ್ರೆಂಡ್ಸ್. ಚಹಾ ಕುಡ್ದಿಂದ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ ರೀ. ಮತ್ತು ಚಹಾ ಕುಡಿಯೋಣ ಬರ್ರಿ ಫ್ರೆಂಡ್ಸ್. ನೀವು ಊಟ ಮಾಡೋಕ್ಕೆ ನಾನು ಆಗಲೇ ಕರೆದಿಲ್ಲ, ಸಾರಿ ಫ್ರೆಂಡ್ಸ್. ಹಾಗಾಗಿ ಇದು ಮಾತಾಡೋತ್ನಾಗ ವಾಯ್ಸ್ ಓವರ್ ಮಾಡಾಕತ್ತೀನಲ್ಲ, ಹಾಗಾಗಿ ಅದು ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸ್. ಈಗ ಚಹಾ ಕುಡಿಯಾಕತ್ತೀನಿ ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ನನ್ನ ಮಗಳು ಮತ್ತು